ನಮಸ್ಕಾರ ಆತ್ಮೀಯರೇ, ಶಿಶಿರ ರಶ್ಮಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾವು ಅಯೋಧ್ಯೆಯ ಐತಿಹಾಸಿಕ ರಾಮ ಮಂದಿರದ ಮಾದರಿಯನ್ನು ನೋಡೋದಕ್ಕೆ ಮೈಸೂರಿನ ಶ್ರೀರಾಮ್ಪುರಕ್ಕೆ ಬಂದಿದ್ದೀವಿ. ಇಲ್ಲಿ ಬೆಮೆಲ್ ಆರ್ಚ್ನ ಪಕ್ಕದಲ್ಲೇ ಇರೋ ಲಿಸಾಸ್ ಫಸ್ಟ್ ಸ್ಟೆಪ್ ಸ್ಕೂಲ್ನಲ್ಲಿ ರಾಮ ಮಂದಿರದ ಮಾದರಿಯನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ. ಈ ಮಾದರಿಯನ್ನು ನಿರ್ಮಾಣ ಮಾಡಿರೋರು ಶ್ರೀಯುತ ವಿನಯ್ ರಾಮ್ ಅವರು. ಇವರು ಈ ಮಾದರಿಯನ್ನು 108 ಸ್ಥಳಗಳಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಈಗ ಈ ಪ್ರದರ್ಶನವನ್ನು ಲಿಸಾಸ್ ಫಸ್ಟ್ ಸ್ಟೆಪ್ನಲ್ಲಿ ಏರ್ಪಡಿಸಿರೋ ಶಾಲೆಯ ಮುಖ್ಯಸ್ಥೆ ಶ್ರೀಮತಿ ರಾಜರಾಜೇಶ್ವರಿ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ರಾಜರಾಜೇಶ್ವರಿ. ಇದು ಲೀಸಾಸ್ ಫಸ್ಟ್ ಸ್ಟೆಪ್ ಅಂತ. ಲೀಸಾಸ್ ಅಂತ ಅಂದರೆ ಲೀಲಾಂಬಿಕೆ ಸದಾನಂದ ಶಿಕ್ಷಣ ಸಂಸ್ಥೆ ಅಂತ ಈಗ 8 ವರ್ಷದಿಂದ ನಾವು ಶುರು ಮಾಡಿದ್ವಿ. ಅದನ್ನೇ ಶಾರ್ಟ್ ಫಾರ್ಮ್ ಆಗಿ ಲೀಸಾ ಅಂತ ಮಾಡಿದ್ದೀವಿ. ಇದು ನಮ್ಮ ತಂದೆ ತಾಯಿ ಹೆಸರು. ಇಲ್ಲಿ 2 ವರ್ಷದಿಂದ 6 ವರ್ಷದವರೆಗೆ ವಿ ಕಂಡಕ್ಟ್ ಆಲ್ ಪ್ರೀ ಪ್ರೈಮರಿ ಆಕ್ಟಿವಿಟೀಸ್. ಇಟ್ಸ್ ಅ ಪ್ರೀ ಪ್ರೈಮರಿ ಸ್ಕೂಲ್ ಆ್ಯಂಡ್ ಮಾಂಟೆಸರಿ ಸ್ಕೂಲ್. ಇಲ್ಲಿ ನಾನು ದಟ್ಕಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹೇಗೆ ಸಾರ್ವಜನಿಕರು ಹೋಗಿ ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರನ ನೋಡಿದ್ರು ಹಾಗೆ ನಾನು ಕೂಡ ಹೋದೆ. ಒಂದು ಭಕ್ತಲಾಗಿ ಮುಂದೆ ನಿಂತ್ಕೊಂಡೆ. ಒಂದೇ ಪದ ಬಂದಿದ್ದು, ರಾಮ ನನ್ನ ಶಾಲೆಗೂ ಬಾಪ ಅಂತ. ಅವರು ವಿನಯ್ ರಾಮ್ ಅವ್ರ ಜೊತೆ ಮಾತಾಡಿದಾಗ, ಅಮ್ಮ ನನಗೆ ಗೊತ್ತಿಲ್ಲಮ್ಮ, ಜಾಗ ನೋಡಬೇಕು, ಹಾಗೆ ಟೈಮು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಆಯಿತು ನೋಡಿ, ನೀವು ನನ್ನ ಹೆಸರು ಬರ್ಕೊಳ್ಳಿ, ನನ್ನ ಶಾಲೆ ಬಂದು ನೋಡಿ ಅಂತ ಹೇಳಿದೆ. ಬಂದು ಇಲ್ಲಿ ನನ್ನ ಜಾಗ ಎಲ್ಲ ನೋಡಿ, ಆಯ್ತಮ್ಮ ಬರ್ಕೊಂಡಿರ್ತೀನಿ ನೋಡೋಣ. ಬಟ್ ದಿನ ಅವ್ರಿಗೆ ನಾನು ಮೆಸೇಜ್ ಆಗ್ತಾ ಇದೆ, ಮತ್ತು ನನ್ನ ಸ್ಟೇಟಸಲ್ಲಿ ನೋಡ್ತಾ ಇದ್ರು ನಮ್ಮ ಶಾಲೆದು ಎಲ್ಲ ಆ್ಯಕ್ಟಿವಿಟೀಸು. ಲೈಕ್ ಇಲ್ಲಿ ಏನು ಅಂತಂದರೆ ಎಲ್ಲ ನಮ್ಮ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಅದರಲ್ಲಿ ಕಾರ್ತಿಕೋತ್ಸವ ಅಂತ ಮಾಡ್ತೀವಿ. ರೀಸೆಂಟಾಗಿ ತುಂಬ ಚೆನ್ನಾಗಿ ನಡೀತು. ಅವ್ರಿಗದು ಭಾಳ ಇಷ್ಟಪಟ್ಟು ಆ ಒಂದು ಆಸೆಯಿಂದ ಅವ್ರು ಮತ್ತೆ ಬಂದು ನೋಡಿದ್ರು ನಮ್ಮ ಶಾಲೆನ. ಒಪ್ಕೊಂಡು ಇಲ್ಲಿ ನಡೀತಾ ಇದೆ. ಅವರು ಸುಮಾರು 6ನೇ ತಾರೀಕು ನನಗೆ ಹೇಳಿದ್ರು, ಈ 10ನೇ ತಾರೀಕಿಂದ 15ನೇ ತಾರೀಕುವರೆಗೂ 5 ದಿವಸ ಅಮ್ಮ ಅಂತ ಹೇಳಿದ್ರು, 14ನೇ ತಾರೀಕುವರೆಗೂ. ಆಮೇಲೆ ಇದು ಜನ ತುಂಬ ಬರ್ತಾ ಇರೋದ್ರಿಂದ ಎಕ್ಸ್ಟೆಂಡ್ ಮಾಡಿದ್ವಿ 3 ದಿವಸ. ಸೊ ಇವತ್ತು ಕೊನೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಸುಮಾರು 1500 ಜನ ಬಂದು ನೋಡಿದ್ದಾರೆ ಇದನ್ನು. ಎಲ್ಲದಕ್ಕಿಂತ ಹೆಚ್ಚಾಗಿ ವಯಸ್ಸಾದವರು ಬಂದಾಗ, ಅಮ್ಮ ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಮ್ಮ, ನಾನಂತೂ ಹೋಗೋಕ್ಕಾಗ್ತಿರಲಿಲ್ಲ, ಅಲ್ಲಿ ಇಲ್ಲೇ ನೀನು ಅಯೋಧ್ಯೆನ ತೋರಿಸ್ದೆ, ರಾಮನ ತೋರಿಸ್ದೆ ಅಂತ ಹೇಳಿದ್ರು. ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಿಜವಾಗ್ಲೂ ಜೀವನ ಸಾರ್ಥಕ ಅನಿಸುತ್ತೆ. ನಾವು ನಿಜವಾಗ್ಲೂ ಇಂಥ ಕಾರ್ಯಗಳೆಲ್ಲ ನಾವು ಮಾಡಬೇಕು. ಸೊ ಸ್ಥಳಾವಕಾಶ ಮಾಡಿಕೊಟ್ಟೆ ಅಷ್ಟೇ. ಆದರೆ ವಿನಯ್ ರಾಮ್ ಅವರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ದೇವರು ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಬನ್ನಿ ಆತ್ಮೀಯರೇ, ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರ ಹೇಗಿರಲಿದೆ ಅಂತ ನೋಡ್ಕೊಂಡು ಬರೋಣ. ಅಲ್ಲದೆ ರಾಮ ಮಂದಿರದ ಈ ಮಾದರಿಯನ್ನು ನಿರ್ಮಿಸಿರೋ ವಿನಯ್ ರಾಮ್ ಅವರಿಂದಲೇ ರಾಮ ಮಂದಿರದ ವಿಶೇಷತೆಗಳನ್ನು ಕೇಳಿ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ಹಾಗೆ ವಿನಯ್ ರಾಮ್ ಅವರ ಮಾತುಗಳನ್ನು ಕೇಳಿ.
ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ರಾಮ್ ಅಂತ. ನಾವು ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕು ಬಿದ್ರೆಯಿಂದ ಬಂದಿರೋದು. ಇದೊಂದು ದೈವ ಪ್ರೇರಣೆ ಸ್ವಯಂ ಪ್ರೇರಿತ ಕೆಲಸ. ಯಾವುದೇ ಸಂಘ ಸಂಸ್ಥೆಗೂ ಸಂಬಂಧಪಟ್ಟಿದ್ದಲ್ಲ. ಇದು ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಬರ್ತಾ ಇದೆ. ಎಲ್ಲ ಸಂಘ ಸಂಸ್ಥೆನ ಗೌರವಿಸ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಇದು ಥರ್ಮೋಕೋಲ್ ಮಾದರಿ. ಇದನ್ನು ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮತ್ತು ರಾಮನ ಆದರ್ಶ ಮತ್ತೆ ವ್ಯಕ್ತಿತ್ವನ ಪರಿಚಯ ಮಾಡಬೇಕು ಸಂಕಲ್ಪ. ಅದೇ ರೀತಿ ಎಷ್ಟೋ ಜನ ಏಜ್ ಇರ್ತದೆ, 85, 90, 95 ಏಜ್ ಇರ್ತಲ್ಲ, ಅಂಥವ್ರು ಅಯೋಧ್ಯೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗೋದು. ಅಟ್ಲೀಸ್ಟ್ ನೋಡೋದ್ರಿಂದ ಒಂದು ಪುಟ್ಟು ಅಯೋಧ್ಯೆ ನೋಡಿದಷ್ಟು ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗೆ ಆಗಲಿ ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಒಂದು ಪ್ರೇರಣೆ ಆಗುತ್ತೆ. ಎಲ್ಲ ಉದ್ದೇಶ ಇಟ್ಕೊಂಡು 108 ಕಡೆ ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞೆ ಸಂಕಲ್ಪ ಆಗಿ ದೇವಸ್ಥಾನ, ಆಶ್ರಮ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಅಸೆಂಬ್ಲಿ ಮಾಡ್ತಾ ಬರ್ತಾರೆ. ಇದು 47ನೇ ಪ್ರದರ್ಶನ. ಬೆಂಗಳೂರಲ್ಲಿ 36 ಆಯಿತು, ಕೊಪ್ಪಳದಲ್ಲಿ 2 ಆಯಿತು, ಅಂಜನಾರಿ ಬೆಟ್ಟದಲ್ಲಿ ಪ್ರೆಸೆಂಟ್ ಮಾಡಿದೆ, ಮಂತ್ರಾಲಯ ರಾಯಮಠದಲ್ಲಿ ಸಹ ಪ್ರೆಸೆಂಟ್ ಮಾಡಿದ್ದೆ. ಇದು ಥರ್ಮೋಕೋಲ್ ಮಾದರಿ. ನೆಲ ಮಹಡಿ, 1ನೇ ಮಹಡಿ, 2ನೇ ಮಹಡಿ ಅಂತ ಬರುತ್ತೆ ಅಯೋಧ್ಯೆಯಲ್ಲೂ. ನೆಲ ಮಹಡಿ ಬಾಲರಾಮ ಪ್ರತಿಷ್ಠಾಪನೆ ಆಗುತ್ತೆ. ಇಷ್ಟು ಬಾಲರಾಮ ಅಂದ್ರೆ 4ರಿಂದ 7 ವರ್ಷದ ಒಳಗಡೆ ಇರೋದು. ಸುಮಾರು ಒಂದು 5ರಿಂದ 6 ಅಡಿ ಬಾಲರಾಮ ಪ್ರತಿಷ್ಠಾಪನೆ ಆಗುತ್ತೆ. ಅಪ್ರಾಕ್ಸಿಮೇಟ್ ಒಂದು 5 ಅಡಿ ಬಾಲರಾಮ ಪ್ರತಿಷ್ಠಾಪನೆ ಆಗುತ್ತೆ. ಅವ್ರ ಜೊತೆಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಸಹ ಪ್ರತಿಷ್ಠಾಪನೆ ಆಗುತ್ತೆ. ಅವ್ರು ಹುಟ್ಟಿ ಬೆಳೆದ ಅಯೋಧ್ಯೆಯಲ್ಲಿ. ಆದ್ರಿಂದ ಅವ್ರು 4 ಜನ ಸಹ ಶಿಶುವಿನ ರೂಪದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಮತ್ತೆ ಅದೇ ರೀತಿ ಹನುಮಂತನು ಸಹ ಪ್ರತಿಷ್ಠಾಪನೆ ಆಗುತ್ತೆ. ವಿಶೇಷವಾಗಿ ಕೃಷ್ಣನ್ನು ಸಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದಾರೆ. ರಾಮಾವತಾರನೇ ಕೃಷ್ಣ ಆದ್ರಿಂದ ಕೃಷ್ಣ ಸಹ ಪ್ರತಿಷ್ಠಾಪನೆ ಮಾಡಬಹುದು. ಅದೇ ರೀತಿ 1ನೇ ಮಹಡಿ ರಾಮನ ಆಸ್ಥಾನ ಅಂತ ಆಗ್ತದೆ, ದರ್ಬಾರ ಅಂತೀವಿ. ಇಲ್ಲಿ ರಾಮ ಮತ್ತೆ ಸೀತಮ್ಮ ಇಲ್ಲೇ ಇರ್ತಾರೆ. ಅವ್ರ ಜೊತೆಗೆ ರಾಮಾಯಣದಲ್ಲಿ ಏನೇನು ಘಟನೆಗಳು ನಡೆದಿರ್ತಾರೆ ಅದರ ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿಯೂ ಸಹ ನಮ್ಗೆ ಸಿಗುತ್ತೆ. ನಾವು ಅಯೋಧ್ಯೆಗೆ ನೋಡ್ಬೋದು. ಒಂದು ಸಂಪೂರ್ಣ ಒಂದು ರಾಮಾಯಣ ನೋಡಿದಷ್ಟು ಒಂದು ಅನುಭವನೂ ಸಹ ನಮಗೆ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರಿಗೆ ನೆಲ ಮಹಡಿಗೆ ಮತ್ತೆ 1ನೇ ಮಹಡಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ತಾರೆ. 2ನೇ ಮಹಡಿಗೆ ಅವಕಾಶ ಮಾಡಿಕೊಡೋದ್ರಲ್ಲಿ ದೇವಸ್ಥಾನದ ಗೋಪುರಗಳು ಬಂದಿರ್ಬೋದು ಅಂತ. ಅದೇ ರೀತಿ ಟೋಟಲಿ 392 ಪಿಲ್ಲರ್ ಬರುತ್ತೆ. ನೆಲ ಮಹಡಿಯಲ್ಲಿ 160 ಪಿಲ್ಲರ್ ಬರುತ್ತೆ. 1ನೇ ಮಹಡಿಯಲ್ಲಿ 132 ಪಿಲ್ಲರ್ ಬರುತ್ತೆ. 2ನೇ ಮಾಡಿ ಸುಮಾರು 74ರಿಂದ 100 ಪಿಲ್ಲರ್ ಬರ್ಬೋದು ಅಂತ. ಅದರಲ್ಲಿ 6 ಡಜನ್ ಪಿಲ್ಲರ್ಗೆ ದೇವ್ರಗಳನ್ನ ಕೆತ್ತನೆ ಮಾಡ್ತಿದ್ದಾರೆ. ಎಲ್ಲ ಪಿಲ್ಲರ್ಗೂ ದೇವ್ರಗಳನ್ನ ಕೆತ್ತನೆ ಮಾಡ್ತಿದ್ರೆ ಸುಮಾರು ಒಂದು 70 ಪಿಲ್ಲರ್ಗೆ ದೇವ್ರಗಳನ್ನ ಕೆತ್ತನೆ ಮಾಡ್ತಿದ್ದಾರೆ. ಅದೇ ರೀತಿ ದೇವಸ್ಥಾನದ ಗೋಪುರದ ಹೈಟ್ ಬಂದ್ಬಿಟ್ಟು 161 ಅಡಿ ಎತ್ತರ ಇದೆ. ಉದ್ದ ಬಂದ್ಬಿಟ್ಟು 361 ಅಡಿಯಿಂದ ಒಂದು 380 ಅಡಿ ತನಕ ಒಂದು ಅಗ್ಲ ಉದ್ದ ಬರುತ್ತೆ. ಅದೇ ರೀತಿ ಅಗ್ಲ ಬಂದ್ಬಿಟ್ಟು 235 ಅಡಿಯಿಂದ ಒಂದು 250 ಅಡಿ ತನಕ ಅಪ್ರಾಕ್ಸಿಮೇಟ್ ಆ ಇದರಲ್ಲಿ ಅಗ್ಲ ಬರುತ್ತೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ. ಇದನ್ನ 1000 ವರ್ಷ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಯಾವುದೇ ಮಳೆ, ಗಾಳಿ, ಭೂಕಂಪ ಸಹ ಅಲ್ಗಾಡಬಾರ್ದು. ಅದೇ ರೀತಿ 1000 ವರ್ಷ ರಿಪೇರಿಗೂ ಸಹ ಬರಬಾರ್ದು. ಆ ತರದಿಂದ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನದ ಟೋಟಲ್ ವಿಸ್ತೀರ್ಣ ಎಷ್ಟಪ್ಪ ಇದೆ ಅಂದ್ರೆ ಮುಂಚೆ ಕಮ್ಮಿ ಇತ್ತು, ಈಗ ಒಂದು 120 ಎಕರೆಗಿಂತ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಲಿ ನಮ್ಮ ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇದೆ. 2.77 ಹೆಕ್ಟೇರ್ ಅಯೋಧ್ಯೆ ರಾಮ ಮಂದಿರ ಆಗ್ತಾ ಇದೆ. ಅದೇ ರೀತಿ ಒಂದು ರೌಂಡ್ ಅಯೋಧ್ಯೆ ರಾಮ ಮಂದಿರ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು 750 ಮೀಟರ್ ಆಗುತ್ತೆ, ಅಂದ್ರೆ 3/4 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಏನೇ ಪ್ರತಿಷ್ಠಾಪನೆ ಆಗುತ್ತೆ ಅಂದ್ರೆ ಋಷಿಮುನಿಗಳು ಮತ್ತೆ ಪಾತ್ರಧಾರನ ಪ್ರತಿಷ್ಠಾಪನೆ ಮಾಡ್ತಾರೆ. ಋಷಿಮುನಿಗಳು ಬಂದು ವಾಲ್ಮೀಕಿ ಆಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದರ ಅದನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ. ಅವೆಲ್ಲ ಪ್ರದಕ್ಷಿಣೆ ಪಥದಲ್ಲಿ ಆಗುತ್ತೆ. ಅದೇ ರೀತಿ ದೇವಸ್ಥಾನದ ಹೊರಭಾಗದಲ್ಲಿ ಗಣಪತಿ ಆಗಿರ್ಬೋದು, ದುರ್ಗಾದೇವಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೂರ್ಯದೇವ ಮತ್ತೆ ಅನ್ನಪೂರ್ಣೇಶ್ವರ ಸಹ ಪ್ರತಿಷ್ಠಾಪನೆ ಮಾಡಬೇಕು ಅಂತಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಆಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿ ಇದು ಡಿಸೈನ್ ಮಾಡಿದ್ರು ಚಂದ್ರಕಾಂತ್ ಸೋಂಪುರ ಫ್ಯಾಮಿಲಿ ಅನ್ನೋರು. ಅವರು ಸುಮಾರು 15 ತಲೆಮಾರುಗಳಿಂದ ಇಡೀ ವಿಶ್ವದಲ್ಲಿ ಸುಮಾರು 100 ದೇವಸ್ಥಾನಕ್ಕಿಂತ ಹೆಚ್ಚಿಗೆ ದೇವಸ್ಥಾನಗಳನ್ನ ಡಿಸೈನ್ ಮಾಡಿದ್ದಾರೆ. ಇವತ್ತು ಅದೇ ಫ್ಯಾಮಿಲಿ ಚಂದ್ರಕಾಂತ್ ಸೋಂಪುರ ಮತ್ತೆ ಅವರಿಬ್ರು ಮಕ್ಕಳು ನಿಖಿಲ್ ಸೋಂಪುರ ಮತ್ತೆ ಆಶೀಶ್ ಸೋಂಪುರ ಡಿಸೈನ್ ಅನ್ನ ಮಾಡ್ತಾ ಇದ್ದಾರೆ. 2024 ಜನವರಿ 22ನೇ ತಾರೀಕು 11 ಗಂಟೆಯಿಂದ 1 ಗಂಟೆವರೆಗೆ ಬಾಲರಾಮನ ಪ್ರತಿಷ್ಠಾಪನೆ ಮಾಡ್ತಾರೆ. ಸಾರ್ವಜನಿಕರಿಗೆ ಅವಕಾಶ ಇರಲ್ಲ. ಸಾರ್ವಜನಿಕರ ನಮ್ಮ ಅಕ್ಕಪಕ್ಕದ ದೇವಸ್ಥಾನಗಳಲ್ಲಿ ರಾಮ ಮತ್ತೆ ಹನುಮಂತನ ಅನುಷ್ಠಾನಗಳು ನಡೆದಿರುತ್ತೆ, ಅಲ್ಲಿ ಭಾಗವಹಿಸಬಹುದು. 2025ಕ್ಕೆ ಫುಲ್ ಕಂಪ್ಲೀಟ್ ಆಗುತ್ತೆ. 2024ರಲ್ಲಿ ಫುಲ್ ಕಂಪ್ಲೀಟ್ ಆಗಲ್ಲ. 2024ರಲ್ಲಿ 1ನೇ ಮಹಡಿ ಅಂತ ಇದೆಯಲ್ಲ, ದರ್ಬಾರ ಅಂತೀವಲ್ಲ, ಅಲ್ಲಿಗೆ ಮಾತ್ರ ಫುಲ್ ಕಂಪ್ಲೀಟ್ ಆಗುತ್ತೆ. ಫುಲ್ ಕಂಪ್ಲೀಟ್ ಆಗಿ ಇನ್ನೂ 1 ವರ್ಷ ಬೇಕಾಗುತ್ತೆ. ಅದೇ ರೀತಿ ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಒಂದು ಸೂರ್ಯನ ಒಂದು ರಶ್ಮಿ ಬಾಲರಾಮನ ಮೇಲೆ ಒಂದು ಸ್ಪರ್ಶ ಮಾಡೋದು ಸಹ ಸೈಂಟಿಫಿಕ್ ಆಗಿ ಮಾಡ್ತಾ ಇದೆ. ಅದು ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ನಡೆಯುತ್ತೆ. ಇಷ್ಟೊತ್ತು ಕೇಳಿದಕ್ಕೆ ಶಿವ ಮತ್ತು ಹನುಮಂತನ ಪರವಾಗಿ ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿದ್ರಲ್ಲ ಆತ್ಮೀಯರೇ, ನಮ್ಮ ಭಾರತದ ಹೆಮ್ಮೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಈ ಪ್ರತಿಕೃತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಆತ್ಮೀಯರೇ, ಕಲಾವಿದ ವಿನಯ್ ರಾಮ್ ಅವರ ಮೊಬೈಲ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಿಮಗೂ ಕೂಡ ರಾಮ ಮಂದಿರದ ಪ್ರದರ್ಶನದಲ್ಲಿ ಆಸಕ್ತಿ ಇದ್ದರೆ ವಿನಯ್ ರಾಮ್ ಅವರನ್ನು ಸಂಪರ್ಕಿಸಿ. ನಿಮ್ಮ ಸಂಘ ಸಂಸ್ಥೆಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ, ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಕೂಡ ಈ ಪ್ರದರ್ಶನವನ್ನು ಏರ್ಪಡಿಸಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಆತ್ಮೀಯರೇ. ಥ್ಯಾಂಕ್ ಯು.